ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡ್ತಿದ್ದಂತೆ ಮಹಾ ಜಲಪ್ರಳಯಕ್ಕೆ ಜನರು ಸಿಲುಕಿದ್ದಾರೆ. ಬರೋಬ್ಬರಿ 100 ಪ್ರವಾಸಿಗರು ಬದುಕಿದ್ದೇ ರಣರೋಚಕ. ಮಹಿಳೆಯರು, ಮಕ್ಕಳು, ವೃದ್ಧರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪ್ರಾಣ ಉಳಿಸಿಕೊಳ್ಳಲು ಚೀರಾಟ ನಡೆಸಿದ್ದಾರೆ. ಇದ್ದಕ್ಕಿದ್ದಂತೆ ಜನಿತ ಜಲಪಾತದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ನೋಡ್ತಿದ್ದಂತೆ ಮಹಾ ಜಲಪ್ರಳಯಕ್ಕೆ ಜನರು ಸಿಲುಕಿದ್ದಾರೆ. ಬರೋಬ್ಬರಿ 100 ಪ್ರವಾಸಿಗರು ಬದುಕಿದ್ದೇ ರಣರೋಚಕ. ಮಹಿಳೆಯರು, ವೃದ್ಧರು, ಮಕ್ಕಳು ಪ್ರಾಣ ಉಳಿಸಿಕೊಳ್ಳಲು ಚೀರಾಟ ನಡೆಸಿದ್ದಾರೆ. ಜನಿತ ಜಲಪಾತದಲ್ಲಿ ಇದ್ದಕ್ಕಿದ್ದಂತೆ ನೀರಿನ ಮಟ್ಟ ಹೆಚ್ಚಾಗಿದೆ. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಜನಿತ ಜಲಪಾತದಲ್ಲಿ ಈ ಘಟನೆ ನಡೆದಿದೆ. ಅಲ್ಲಿನ ಪ್ರವಾಸಿಗರು ಈ ರೀತಿ ಪರದಾಟ ನಡೆಸಿದ್ದಾರೆ. ಇನ್ನು ಹಗ್ಗವನ್ನ ಬಿಟ್ಟು ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. ಸ್ವಲ್ಪ ಯಾಮಾರಿದ್ರು ಹಲವಾರು ಕುಟುಂಬಗಳು ಕೊಚ್ಚಿ ಹೋಗ್ತಿತ್ತು ನೀರಲ್ಲಿ. ಮಹಾರಾಷ್ಟ್ರದಲ್ಲಿ ಜಲಪ್ರಳಯಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಈಗಾಗಲೇ ಸಾಕಷ್ಟು ದಿನದಿಂದ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾನೆ ಇದೆ. ರಸ್ತೆಗಳಲ್ಲಾಗಿರ್ಬೋದು, ನದಿಯಲ್ಲಿ ನೀರೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿದೆ. ಇನ್ನು ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿರೋ ಜನಿತ ಜಲಪಾತದಲ್ಲೂ ಕೂಡ ಈ ಒಂದು ಅವಘಡ ಸಂಭವಿಸಿದೆ. ಸಾಮಾನ್ಯವಾಗಿ ಮಳೆಗಾಲ ಅಂದಾಗ ಜಲಪಾತ ನೋಡಕ್ಕೆ ಸಾವಿರಾರು ಜನ ಪ್ರವಾಸಿಗರು ಹೋಗ್ತಾರೆ. ಬಟ್ ಅಲ್ಲಿ ತುಂಬಾ ಜಾಗರೂಕರಾಗಿರ್ಬೇಕು. ಆದ್ರೆ ಇಲ್ಲಿ ಇದ್ದಕ್ಕಿದ್ದಂತೆ ಜನಿತ ಜಲಪಾತದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಪ್ರವಾಸಿಗರು ಯಾವ ರೀತಿ ಸಿಲ್ಕೊಂಡಿದ್ದಾರೆ ಅಂತ ಹೇಳಿ. ಇನ್ನು ಅಲ್ಲಿನ ಸ್ಥಳೀಯರು ಹಗ್ಗವನ್ನ ಬಿಟ್ಟು ಅವರನ್ನ ಕಾಪಾಡ್ತಾ ಇದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಅಲ್ಲಿ ಒಂದ್ ಕಡೆ ಜಲಪಾತ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ವೇಳೆ ಇದ್ದಕ್ಕಿದ್ದಂತೆ ಜಲಪಾತದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಇನ್ನು ಅವರನ್ನ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಕರ್ಕೊಂಬರಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು ಹರಿಯೋ ನದಿಯಲ್ಲಿ ಹಗ್ಗವನ್ನ ಬಿಟ್ಟು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಪ್ರವಾಸಿಗರನ್ನ ಸ್ಥಳೀಯರು ರಕ್ಷಣೆ ಮಾಡ್ತಾ ಇದ್ದಾರೆ. रशी टाइट करा, रशी टाइट करा. ಎಸ್, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ನದಿಯಲ್ಲಿ ನೀರು ಎಷ್ಟು ರಭಸವಾಗಿ ಹರಿತಾ ಇದೆ ಅಂತ ಹೇಳಿ. ಇನ್ನು ಜಲಪಾತಕ್ಕೆ ಹೋದಾಗ ತುಂಬಾನೇ ಜಾಗರೂಕರಾಗಿರ್ಬೇಕು. ಆದರೆ ಇಲ್ಲಿ ಇನ್ನು ಜಲಪಾತದಲ್ಲಿ ಇದ್ದಕ್ಕಿದ್ದಂತೆ ನೀರು ಬಂದಿರೋದು ಏನು, ಪ್ರವಾಸಿಗರು ಜಲಪಾತವನ್ನ ವೀಕ್ಷಣೆ ಮಾಡಬೇಕಾದ್ರೆ ಒಂದು ದಡದಲ್ಲಿ ನಿಂತಿದ್ದಾರೆ. ಇದ್ದಕ್ಕಿದ್ದಂಗೆ ನದಿ ನೀರಿನ ರಭಸ ಜೋರಾಗಿದೆ, ಹಾಗಾಗಿ ಅವರಲ್ಲಿ ಸಿಲುಕಿದ್ದಾರೆ. ಇನ್ನು ಅಲ್ಲಿನ ಸ್ಥಳೀಯರು ಕೂಡ ಹಗ್ಗ ಬಿಟ್ಟು ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಏನಾದರೂ ಅಪಾಯ ಆಗೋ ಸಾಧ್ಯತೆಗಳು ತುಂಬಾನೇ ಇದೆ. ಆ ನೀರಿನ ಹರಿವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರಭಸವಾಗಿದೆ ಅಂತ ಹೇಳಿ. ಸೊ ನೂರಾರು ಜನ ಪ್ರವಾಸಿಗರು ಜಲಪಾತ ವೀಕ್ಷಣೆಗೆ ಅಂತ ಹೋಗಿದ್ದಾರೆ. ಮಹಾರಾಷ್ಟ್ರದಲ್ಲಿರುವ ರಾಯಗಢದಲ್ಲಿ
ಜನಿತ ಜಲಪಾತದಲ್ಲಿ ಈ ಒಂದು ಪರದಾಟ ಆಗಿರೋದು, ಈ ಒಂದು ಘಟನೆ ಆಗಿರೋದು. ವೃದ್ಧರು, ಮಕ್ಕಳು ಕೂಡ, ಮಹಿಳೆಯರು ಎಲ್ಲರೂ ಕೂಡ ಅಲ್ಲಿ ಸಿಗಾಕೊಂಡಿದ್ದಾರೆ. ಇನ್ನು ಸ್ಥಳೀಯರು ಕೂಡ ತಮ್ಮ ಜೀವದ ಹಂಗನ್ನು ತೊರೆದು ಆ ನೀರಲ್ಲಿ ಇಳ್ದು ಅವ್ರನ್ನ ರಕ್ಷಣೆ ಮಾಡಬೇಕು ಅಂದರೆ ಸಾಕಷ್ಟು ಹರಸಾಹಸನೆ ಪಡಬೇಕು, ತುಂಬಾನೇ ಕಷ್ಟನೇ ಆಗುತ್ತೆ. ಅಂಥದ್ರಲ್ಲೂ ಕೂಡ ಪರದಾಟ ಪಟ್ಟಿ ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು ದೃಶ್ಯದಲ್ಲೂ ಕೂಡ ಹಗ್ಗ ಇಟ್ಕೊಂಡು ಒಬ್ಬೊಬ್ಬರೇ ಪ್ರವಾಸಿಗರನ್ನ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಹೊಳೆ ನದಿ ಹರಿವು ಕೂಡ ತುಂಬಾನೇ ರಭಸವಾಗಿದೆ. ಮಹಾರಾಷ್ಟ್ರದಲ್ಲಿರೋ ಜನಿತ ಜಲಪಾತದಲ್ಲಿ ಈ ಒಂದು ಘಟನೆ ಆಗಿರೋದು. ನೋಡ್ತಿದ್ದಂತೆ ಪ್ರಳಯನೇ ಶುರು ಆಗಿದೆ.